ದೀಪದಲ್ಲಿ ಕಾಯ ರೂಪ ಅಚ್ಚಳಿಯದಂತೆ ತೋರೇವು ಕಲ್ಪನೆಯ ಕಣ್ಣು ಹರಿವನಕ ಸಾಲು ದೀಪಗಳ ಬೆಳಕ ನೀರೇನು ಅಚ್ಚಿರುವ ದೀಪದಲ್ಲಿ ಕಾಯ ರೂಪ ಅಚ್ಚಳಿಯದಂತೆ ओम ध्रुवंते राजा वरुणो ध्रुवं देवो बृहस्पतिः ध्रुवन्तो ओम तत्पुरुषाय विद्महे महादेवाय तन्नो भूमहालक्ष्मी प्रचोदयात् अन्नमय्याय विद्महे वायुपुत्राय धीमहि तन्नो हनुमत् प्रचोदयात् ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನಾನು ಗಿರಿಕುಮಾರ್ ಮಾತನಾಡ್ತಾ ಇದ್ದೀನಿ. ಇವತ್ತು ನಿಮಗೆಲ್ಲ ಒಂದು ವಿಚಾರವನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ವಿಚಾರ ಏನಪ್ಪ ಅಂತಂದರೆ, ಯಲಹಂಕ ಕ್ಷೇತ್ರದಲ್ಲಿ ಐತಿಹಾಸಿಕದ ಒಂದು ಕಾರ್ಯಕ್ರಮವನ್ನು ನಿನ್ನೆ ಸಂಜೆ 21 ಶನಿವಾರ ನಿನ್ನೆ ಸಂಜೆ ನಡೀತು. ಇದು ಎಲ್ಲ ಯುವಕರಲ್ಲೂ ಸಹ ಒಂದು ಉತ್ಸಾಹವನ್ನು ತೋರಿಸ್ತು. ಯಾವ ರೀತಿ ಅಂತಂದರೆ, ಈ ಕರ್ನಾಟಕ ರಕ್ಷಣಾ ವೇದಿಕೆ ಶ್ರೀರಾಮೇಗೌಡರ ಬಣ, ಅವರ ಬಣದಲ್ಲಿ ರಾಜ್ಯಾಧ್ಯಕ್ಷರು ಯುವ ಘಟಕ ಗುರುಪ್ರಸಾದ್ ಅವರು ಒಂದು ಒಳ್ಳೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಯಲಹಂಕದಲ್ಲೇ ಹೊಸದಾಗಿ ಇತಿಹಾಸವನ್ನು ಸೃಷ್ಟಿ ಮಾಡ್ತದೆ ಈ ಕಾರ್ಯಕ್ರಮ. ಏನು ಈ ಕಾರ್ಯಕ್ರಮ ಅಂತಂದರೆ, ಕುಸ್ತಿ ಪಂದ್ಯವನ್ನು ನಡೆಸಿದ್ದಾರೆ. ನಿನ್ನೆ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಯಲಹಂಕದಲ್ಲಿ ಮೊದಲನೆಯ ಬಾರಿಗೆ ಕುಸ್ತಿ ಪಂದ್ಯವನ್ನು ತುಂಬ ಅದ್ಭುತವಾಗಿ ನಡೆಸಿದ್ದಾರೆ. ಈ ಕಾರ್ಯಕ್ರಮ ಇತಿಹಾಸ ಪುಟದಲ್ಲಿ ಹೋಗಿ ಸೇರುತ್ತೆ ಯಲಹಂಕ ಕ್ಷೇತ್ರದಲ್ಲಿ. ಯಾಕಂದರೆ ಯಲಹಂಕದಲ್ಲಿ ಇವತ್ತರೆಗೂ ಯಾರೂ ಸಹ ಕುಸ್ತಿ ಮಾಡಲಿಲ್ಲ. ಅನೇಕ ಕಾರ್ಯಕ್ರಮಗಳು ಮಾಡಿದ್ದಾರೆ. ಬಟ್ ಕುಸ್ತಿ ಅಂತಂದರೆ ಹಿಂದಿನ ಕಾಲದಲ್ಲಿ ಮಹಾರಾಜರು ಇವರೆಲ್ಲ ನಡ್ಸ್ಕೊಂಡು ಬರ್ತಾಯಿದ್ರು. ಅದಾದ ನಂತರ ಈ ಸಿಟಿ ಭಾಗದಲ್ಲಿ ಎಲ್ಲೂ ನಡೀತಾ ಇಲ್ಲ. ನಡೆದರೆ ನಮ್ಮ ಮೈಸೂರು, ಈ ಥರ ಬೇರೆ ಬೇರೆ ಜಿಲ್ಲೆಗಳು ನಡೀತದೆ. ಬಟ್ ಯಲಹಂಕದಲ್ಲಿ ಇದೇ ಮೊದಲನೇ ಬಾರಿಗೆ ಗುರುಪ್ರಸಾದ್ ಅವರು ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿ ಅದನ್ನು ಯಶಸ್ವಿಗೊಳಿಸಿದ್ದಾರೆ. ಇವ್ರಿಗೆ ಮೊದಲನೇದಾಗಿ ನಮ್ಮ ಅಭಿನಂದನೆಗಳನ್ನ ನಾನು ಈ ವಿಡಿಯೋ ಮುಖಾಂತರ ಅವ್ರಿಗೆ ಕಲಿಸ್ತಾ ಇದ್ದೀನಿ. ಎರಡನೇದು ಏನಪ್ಪ ಅಂತಂದರೆ, ಇವತ್ತು ಯಲಹಂಕ ಕ್ಷೇತ್ರದಲ್ಲಿ ಕನ್ನಡಪರ ಸಂಘಟನೆಗಳು ನೂರಾರು ಇದ್ದಾವೆ. ಅದರಲ್ಲಿ ಯುವ ನಾಯಕನಾಗಿ ಯಾವುದೇ ಕನ್ನಡಕ್ಕೆ ಹಾಗೂ ಕನ್ನಡ ಭಾಷೆ ಆಗಿರ್ಬೋದು, ನೆಲ ಜಲ ಗಡಿ ವಿಚಾರದಲ್ಲಾಗಿರ್ಬೋದು, ಏನೇ ಒಂದು ಸಮಸ್ಯೆ ಆದ್ರೂ ಮೊದಲನೇದಾಗಿ ಧ್ವನಿ ಕೊಡೋದು ಈ ಗುರುಪ್ರಸಾದ್ ಅವರೇ. ಗುರುಪ್ರಸಾದ್ ಅವ್ರಿಗೆ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ, ಅವ್ರು ಮಾಡೋ ಕಾರ್ಯಕ್ರಮಗಳು ಎಲ್ಲರೂ ನೋಡ್ತಿದ್ದಾರೆ. ಎಲ್ಲ ಯುವಕರಿಗೂ ಒಂಥರ ಮಾರ್ಗದರ್ಶನವಾಗಿದೆ. ಇದಕ್ಕೆ ಹೇಳ್ತಾ ಇದ್ದೀನಿ. ಬೇರೆ ಕನ್ನಡಪರ ಸಂಘಟನೆದವರು ಆಗಲಿ ಎಲ್ಲರೂ ಸಹ ಮಾಡ್ತಿದ್ದಾರೆ. ಬಟ್ ಇವರು ಯಾವುದೇ ಒಂದು ಕನ್ನಡದ ಬಗ್ಗೆ ಯಾವುದೇ ಲೋಪದೋಷ ಇದ್ರೂ ಧ್ವನಿಯನ್ನು ಕೊಡ್ತಾರೆ. ಯಾರು ಮುಂಚೂಣಿಯಲ್ಲಿ ಇರ್ತಾರೋ ಅವ್ರನ್ನ ಹೇಳೋದ್ರಲ್ಲಿ ಏನು ತಪ್ಪೇನಿಲ್ಲ. ಅವ್ರನ್ನ ನಿಮ್ಮ ಎಲ್ರಿಗೂ ತಿಳಿಸ್ಕೊಡೋದ್ರಲ್ಲಿ ಏನು ತಪ್ಪೇನಿಲ್ಲ ಅಂತ ನಾನು ಭಾವಿಸ್ತೀನಿ. ಅದಾದರೆ ಗುರುಪ್ರಸಾದ್ ಅವರೇ, ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಾ. ಇನ್ನು ನಿಮ್ಮ ಕಾರ್ಯಕ್ರಮ ಹೆಚ್ಚಾಗಿ ನಡೀಲಿ. ತಾಯಿ ಭುವನೇಶ್ವರಿಯ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಎಲ್ಲ ಕನ್ನಡ ಪರ ಸಂಘಟನೆಯವರು ಸಹ ಇದೇ ರೀತಿ ಮಾಡಬೇಕು ಅಂತ ಹೇಳ್ತಾ ನಾನಿವತ್ತು ವಿಡಿಯೋ ಮಾಡ್ತಿರೋದು ಮುಖಾಂತರ ನಮ್ಮೆಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ ತಾಯಿ ಆಶೀರ್ವಾದ ಎಲ್ರಿಗೂ ಇರಲಿ ಅಂತೇಳಿ ನಾನು ಈ ವಿಡಿಯೋ ಮುಖಾಂತರ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಎಲ್ಲ ಸರ್ ರೆಡಿಯಾಗಿರ್ಬೇಕು ನೋಡಿ. ರೆಡಿ ಆಗಬೇಕು. ಕಾಲಾವಕಾಶ ಕಡಿಮೆ ಇದೆ.